3 ವಾರಗಳಿಂದಲೂ ಸಹ ನಾವು ಮಾರ್ಕನ ಸುವಾರ್ತೆಯಲ್ಲಿ ನಾವು 3 ವಾರಗಳ ಕಾಲ ಕಲಿತಿದ್ದೇವೆ. ಮಾರ್ಕನ ಒಂದು ಜೀವನ ಚರಿತ್ರೆ, ಮಾರ್ಕನು ಯಾರು, ಮತ್ತೆ ಕ್ರಿಸ್ತನ ಜೀವನದಲ್ಲಿ ಒಂದು ದಿನ, ಭಿನ್ನಾಭಿಪ್ರಾಯಗಳು, ಈ ಒಂದು ವಿಷಯಗಳಲ್ಲಿ ನಾವು ಸಭಾಶಾಲೆಯ ಪಾಠವನ್ನ ಕಲಿತಿದ್ದೇವೆ. ಈ ದಿನದಲ್ಲಿ ನಾವು 4ನೆಯ ಪಾಠ ಸಾಮ್ಯಗಳು ಅಥವಾ ದೃಶ್ಯ ಕಥಾವಳಿ, ಈ ಒಂದು ವಿಷಯದಲ್ಲಿ ಪೀಠಿಕೆಯಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಇಲ್ಲಿ ವಾಕ್ಯವು ಹೇಳುವಂತದ್ದಾಗಿದೆ, ಯೇಸು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು, ಇನ್ನೂ ಕೂಡಿಸಿಕೊಡುವರು, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಅಂದನು. ಈ ವಾಕ್ಯದ ಮೂಲಕವಾಗಿ ಈ ದಿನದ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂತ ಸಹೋದರಿ ಶೋಭರವರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಸಹೋದರಿ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠವನ್ನ ಕಲಿಸಲು ತಮ್ಮನ್ನು ಆದರದಿಂದ ಸ್ವಾಗತಿಸುವಂತವಳಾಗಿ. ಥ್ಯಾಂಕ್ ಯು ಸವಿತಾ ಮೇಡಮ್. ಬಂದಿರುವಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ವಂದಿಸುವಂತವಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ನಾವು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನ ಈ ವಾರದಲ್ಲಿ ಎಲ್ಲ ಏನ್ ಮಾಡ್ತಾ ಇದೀವಿ, ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮಾರ್ಕನು ಬರೆದ ಸುವಾರ್ತೆ, ನಾವು ಒಂದೊಂದು ಸುವಾರ್ತೆನ ಓದುವಾಗ ನಾವೇನ್ ಮಾಡ್ತಾ ಇದ್ವಿ, ಸುಮ್ನೆ ಹೀಗೆ ಓದ್ತಾ ಯಾವ್ಯಾವ್ದನ್ನ ನಾವು ಗಮನ ಕೊಟ್ಟು ಓದ್ಬೇಕು ಆ ರೀತಿಯಾಗಿ ನಾವು ಓದ್ತಾ ಇದ್ವಿ. ಅವೇನ ಓದ್ಬೇಕಾಗಿತ್ತು, ಸತ್ಯವೇದವನ್ನ ಓದ್ ಮುಗಿಸ್ತಾ ಇದ್ವಿ. ಅದು ನಿಜವಾಗ್ಲೂನುವೆ ಮಾರ್ಕನು ಬರೆದ ಸುವಾರ್ತೆಯ ಈ ಒಂದು ತ್ರೈಮಾಸಿಕವನ್ನ ಓದುವಾಗ ಅದರಲ್ಲಿರುವಂತ ಆಳ ಎಷ್ಟಿದೆ ಎಂಬುದನ್ನ ನಿಜವಾಗ್ಲೂವೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದಂತ ಸಮಯದಲ್ಲಿ ನಿಜವಾಗ್ಲೂ ದೇವರು ಎಷ್ಟು ನಮ್ಮನ್ನ ಪ್ರೀತಿಸ್ತಾನೆ, ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನ ನಮ್ ಜೊತೆಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸತ್ಯವೇದದಲ್ಲಿ ನಮ್ಗೆ ಈ ಸುವಾರ್ತೆಗಳನ್ನ, ಸತ್ಯವೇದದ ಪುಸ್ತಕವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಮ್ಗೆ ಅನ್ಸುತ್ತೆ. ಯಾಕೆಂತಂದ್ರೆ ಈ ಸುವಾರ್ತೆಗಳು ಇರ್ಲಿಲ್ಲ, ದೇವರ ವಾಕ್ಯಗಳು ಇರ್ಲಿಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ಒಂದು ಕ್ಷಣ ನಾನ್ ನೆನೆಸ್ಕೊಂಡಂತ ಸಮಯದಲ್ಲಿ ನಿಜವಾಗ್ಲೂ ನಾನು ಕ್ರೈಸ್ತರಾಗಿ ಹುಡುಕೊಳ್ತಾ ಇದ್ನ. ಒಂದ್ ಪಕ್ಷ ಸತ್ಯವೇದವನ್ನ ನಾನು ನಿರಂತರವಾಗಿ ಓದ್ತಾ ಇರ್ಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅನ್ಸುತ್ತೆ. ಅಂತ ಪ್ರೀತಿ ಸ್ವರೂಪಿ ನಮ್ ದೇವರು. ಇವತ್ತಿನಿಂದಲೇ ಪಾಠಕ್ಕೆ ಬರೋಣ. ದೃಶ್ಯ ಕಥಾವಳಿ ಅಥವಾ ಸಾಮ್ಯಗಳು. ಇಲ್ಲಿ ಸವಿತಾ ಅವರು ವಾಕ್ಯವನ್ನ ಓದಿದ್ರು. ಸ್ಮರಣ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೇಸು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಮೊದಲನೇದಾಗಿ ಸ್ವಾಮಿ ಹೇಳ್ತಾನೆ, ನೀವು ಯಾವುದ್ರ ಬಗ್ಗೆ ಕಿವಿಯನ್ನ ಕೊಡ್ತಿರೋ, ಕೇಳಲಿಕ್ಕೆ ನಿಮ್ ಕಿವಿಯನ್ನ ತೆರಿತಿರೋ ಆ ವಿಚಾರದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ಯಾಕೆಂದ್ರೆ ಲೋಕದಲ್ಲಿ ಒಳ್ಳೆಯದು ಕೆಟ್ಟದು, ಅಶುದ್ಧಾತ್ಮ ದೇವರಾತ್ಮ ಎರಡೂ ಇರೋದ್ರಿಂದ ನೀವು ಯಾವುದ್ರ ಬಗ್ಗೆ ಕಿವಿಯನ್ನ ಎಚ್ಚರಿಕೆ ಉಳ್ಳವರಾಗಿ ಕೇಳ್ಬೇಕು ಎಂಬುದಾಗಿ ಸ್ವಾಮಿ ಏನ್ ಮಾಡ್ತಾನೆ, ಎಚ್ಚರಿಕೆಯನ್ನ ನಮಗ್ ಕೊಡ್ತಾನೆ. ಎರಡನೇದಾಗಿ ಅದನ್ನ ಹೇಳ್ತಾ, ನೀವು ಯಾವುದನ್ನ ಕೇಳ್ತೀಯೋ ಅದನ್ನ ನೀವು ಕಾರ್ಯಗತಿಗೆ ತಂದಾಗ, ನೀವು ಕಾರ್ಯದಲ್ಲಿ ಅಳವಡಿಸ್ಕೊಂಡಾಗ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯಬಹುದು. ಅದು ಒಳ್ಳೇದೇ ಆಗಿರ್ಲಿ ಕೆಟ್ಟದಾಗಿ. ಒಳ್ಳೇದಾಗಿದ್ರೆ ಅದಕ್ಕೆ ಒಳ್ಳೇದಾಗಿ ಸ್ವಾಮಿ ನಮಗೆ ಅಳಿತಾನೆ, ಕೆಟ್ಟದಾಗಿದ್ರೆ ಸ್ವಾಮಿ ಏನ್ ಮಾಡ್ತಾನೆ, ಅದೇ ರೀತಿಯಾಗಿ ಕೆಟ್ಟದನ್ನು ಕೂಡ ಏನ್ ಮಾಡ್ತಾನೆ ನಮ್ಮ ಮೊದಲಿಗೆ. ನಾವು ಕಿವಿಗೊಡುವಂತ ವಿಚಾರದಲ್ಲಿ ಯಾವ್ದ್ರ ವಿಚಾರವಾಗಿ ನಾವು ಕಿವಿಗೊಟ್ಟಿದೀವೋ ಅದ್ರ ಬಗ್ಗೆ ಏನ್ ಮಾಡ್ತೀವಿ, ನಾವು ಆರಿಸ್ಕೊಂಡಂತ ಕಿವಿಗೊಟ್ಟಂತ ವಿಚಾರದಲ್ಲಿ ಏನ್ ಮಾಡ್ತಾನೆ ಸ್ವಾಮಿ ನಮ್ಗೆ ಹಳುವಂತವನಾಗಿದ್ದಾನೆ. ಮತ್ತೆ ಹಿಂಡು ಕೂಡಿಸಿಕೊಳ್ಳುವುದು, ಅದೇನೇ ಆಗಿರ್ಬೋದು, ಒಳ್ಳೇದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು. ನಾವು ಯಾವ ರೀತಿಯಾಗಿ ಕಿವಿಗೊಟ್ಟಿದೀವಿ, ಯಾವ ರೀತಿಯಾಗಿ ಅದನ್ನ ಕಿವಿಗೊಟ್ಟು ಯಾವ ರೀತಿಯಾಗಿ ಅದನ್ನ ಹಳೆದಿದ್ದೀವಿ, ಅದ್ರ ಮೇಲೆ ನಮ್ಗಿನ್ನೂ ಕೂಡ ಕೂಡಿಸಲ್ಪಡುತ್ತೆ. ಅದು ಒಳ್ಳೇದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ. ನಂತರ ಹೇಳ್ತಾರೆ ಸ್ವಾಮಿ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನೋಡ್ರಿ, ನಾವು ಪರಲೋಕ ರಾಜ್ಯಕ್ಕೋಸ್ಕರ ಏನ ಬಿತ್ತೀವೋ ಆಗ ಸ್ವಾಮಿ ಏನ್ ಮಾಡ್ತಾನೆ, ನಮಗೆ ಕೂಡಿಸಿ ಕೊಡುವಂತವನಾಗಿದ್ದಾನೆ.
ಯಾವಾಗ ಪರಲೋಕ ರಾಜ್ಯಕ್ಕೆ ನಾವ್ ಏನೂ ಬಿತ್ತಲ್ವೋ ಅಥವಾ ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡದೆ ಸೋಮಾರಿಗಳಾಗಿರ್ತೀವೋ ಅಂತ ಸಮಯದಲ್ಲಿ ದೇವ್ರು ಹೇಳ್ತಾನೆ, ಇದ್ದದ್ದು ನಮ್ಮ ಕಡೆಯಿಂದ ಹೇಳ್ಕೊಡುತ್ತೆ. ಎಚ್ಚರಿಕೆ. ನಾವು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು. ಯಾಕೆ ಎಚ್ಚರಿಕೆಯನ್ನ ವಹಿಸ್ಬೇಕು ಅಂತಂದ್ರೆ, ಈ ವಿಚಾರವನ್ನ ಬೇರೆ ಯಾರು ನಮ್ಗೆ ಹೇಳ್ತಾ ಇಲ್ಲ. ಸ್ವತಃ ನಮಗಾಗಿ ನಮ್ಮ ರಕ್ಷಣೆಯನ್ನ ಸಾಧಿಸ್ಕೊಟ್ಟಂತ, ತನ್ನ ರಕ್ತವನ್ನ ಸುರಿಸಿ ನಮ್ಮನ್ನ ಕೊಂಡುಕೊಳ್ಳಲ್ಪಟ್ಟಂತ ಏಸು ಕ್ರಿಸ್ತನು ಈ 3 ವಿಚಾರವನ್ನ ನಮ್ಗೆ ತಿಳಿಸ್ತಾರೆ. ಯಾವ 3 ವಿಚಾರ? ನೀವು ಕಿವಿಗೊಡುವ ವಿಚಾರದಲ್ಲಿ ಎಚ್ಚರಿಕೆ ಆಗಿರಿ. ನೀವು ಕಿವಿಗೊಟ್ಟ ಮೇಲೆ ನೀವು ಹಳೆಯುವಂತ ಹಳೆತೆಯಿಂದಲೇ ನಿಮ್ಗೆ ಹಳೆತಾರೆ. ಮತ್ತೆ ನಿಮಗೆ ಇದ್ದವನಿಗೆ ಕೊಡಲ್ಪಡುತ್ತೆ, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುತ್ತೆ. ಈ ವಿಚಾರಗಳನ್ನ ಹೇಳುವಂತ ವ್ಯಕ್ತಿ ಏಸು ಸ್ವಾಮಿನೇ ಆಗಿದ್ದಾರೆ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ಈ ವಿಚಾರಗಳನ್ನ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡ್ಬೇಕು. ನಾವು ಯಾವುದನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಇಟ್ಬಿಡೋದಲ್ಲ. ನಾವು ಮೊದಲನೇದಾಗಿ ಯಾವುದ್ರ ಬಗ್ಗೆ ಎಚ್ಚರಿಕೆಯಿಂದ ಕಿವಿಯನ್ನ ಕೊಡ್ತಾ ಇದೀವಿ ಎಂಬುವಂತ ವಿಚಾರವನ್ನ ನಾವು ಯಾವಾಗ್ಲೂ ಮನಗಾಣ್ಬೇಕು. ಯೇಸು ಸ್ವಾಮಿಗೆ ಇದ್ದಂತ ಒಂದೇ ಉದ್ದೇಶ ಆತನ ಚಿತ್ತವನ್ನ ನೆರವೇರಿಸ್ಬೇಕು. ನಮ್ಮ ಉದ್ದೇಶ ಒಂದೇ, ಯೇಸು ಸ್ವಾಮಿಯ ಚಿತ್ತವನ್ನ ಈ ಭೂಲೋಕದಲ್ಲಿ ನೆರವೇರಿಸ್ಬೇಕು ಅನ್ನೋದು ನಮ್ದು ಕೂಡ. ಇಲ್ಲಿ ನೋಡುವಂತ ಸಮಯದಲ್ಲಿ ಈ ವಾರ ನಾವು ಏನ್ ಮಾಡ್ತೀವಿ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನ ನಾವೇನ್ ಮಾಡ್ತೀವಿ, ಆ 4ನೇ ಅಧ್ಯಾಯದಲ್ಲಿ ತಿಳಿಸಿರುವಂತಹ ಕಥಾ ದೃಶ್ಯಾವಳಿ ಕಥಾವಳಿಯ ಬಗ್ಗೆ ನಾವೇನ್ ಮಾಡ್ತೀವಿ, ಕಲಿತಾ ಇರ್ತೀವಿ. ಈಗಂದ್ರೆ ಏನು ಸಾಮ್ಯಗಳು ಅಂದ್ರೆ ಏನು ನೋಡ್ರಿ. ಯೇಸು ಕ್ರಿಸ್ತನ್ ತಿಳಿಸಿದ ದೃಶ್ಯ ಕಥಾವಳಿಯ ಅರ್ಥದ ಬಗ್ಗೆ ಸತ್ಯವೇದದ ಚಿಂತಕರು ವಾದ ವಿವಾದವನ್ನ ಮಾಡ್ತಾರೆ. ಸತ್ಯವೇದದ ಚಿಂತಕರು ಏನ್ ಮಾಡ್ತಾರೆ, ವಾದ ವಿವಾದವನ್ನ ಮಾಡ್ತಾರೆ. ಇವುಗಳ ಅರ್ಥವನ್ನು ನಾವು ಹೇಗೆ ವಿವರಿಸಬಹುದು? ಮೊದಲನೇ ಪ್ರಶ್ನೆ. ಇವುಗಳು ಸೂಚಿಸುವ ಅಭಿಪ್ರಾಯವೇನು? ಯಾಕೆ ಇದನ್ನ ಸ್ವಾಮಿ ದೃಶ್ಯಾವಳಿಗಳನ್ನ ಸೂಚಿಸಿದಾನೆ ಎಂಬುದಾಗಿ ನಾವೇನ್ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಳಿ. ಈಗ ನೋಡ್ರಿ, ಯೇಸು ಸ್ವಾಮಿ ಯಾಕೆ ಸಾಮ್ಯಗಳನ್ನ ಹೇಳ್ದ ಎಂಬುದನ್ನ ನಾವು ಮೊದಲು ಅರ್ಥ ಮಾಡ್ಕೊಬಿಟ್ರೆ, ಆ ಸಾಮ್ಯಗಳ ವಿಚಾರ ನಮ್ಗೆ ಅರ್ಥ ಆಗ್ಬಿಟ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮತ್ತೊಬ್ಬರಿಗೆ ಅರ್ಥೀಕರಿಸ್ತೀವಿ. ಮೊದಲನೇದಾಗಿ, ನಮ್ಮ ಊರಲ್ಲಿ ಎಷ್ಟೋ ಜನರು ಕುರಿ ಕಾಯುವಂತವ್ರು ಇದ್ದಾರೆ, ಗದ್ದೆ ಕೆಲಸ ಮಾಡುವಂತವ್ರು ಇದ್ದಾರೆ. ಅವ್ರಿಗೆ ಒಂದು ಅಕ್ಷರ ಗೊತ್ತಿಲ್ಲ. ಅವ್ರಿಗೆ ಹೋಗಿ ನಾವು PhD ಮಾಡುವಂತ ರೀತಿಯಲ್ಲಿ ಟೀಚ್ ಮಾಡಿದ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ಅದಕ್ಕೆ ಸ್ವಾಮಿ ಏನ್ ಮಾಡ್ತಾನೆ, ಆಗಿನ ಕಾಲದಲ್ಲಿ ಇದ್ದಂತ ಜನರಿಗೆ ಆ ಒಂದು ಸಮಯದಲ್ಲಿ ಯಾವ ರೀತಿಯಲ್ಲಿ ಸಾಮ್ಯಗಳನ್ನ ಹೇಳಿ ಅವ್ರಿಗೆ ಆ ರೀತಿಯಲ್ಲಿ ಸ್ವಾಮಿ ಏನ್ ಮಾಡ್ತಾ ಇದ್ರು, ಅವ್ರಿಗೆ ಅರ್ಥವನ್ನ ಮಾಡಿಸ್ತಾ ಇದ್ರು. ಉದಾಹರಣೆಗೆ ಸ್ವಾಮಿ ಏನ್ ಮಾಡ್ತಾ ಇದ್ನು, ಬಿತ್ತುವಂತ ಕಾಲದಲ್ಲಿ ಆ ರೈತರು ವಂಚಿತರಾಗಿದ್ರು. ಯಾರಿಂದ ವಂಚಿತರಾಗಿದ್ರು? ಆ ದಿನದಲ್ಲಿ ಇದ್ದಂತ ದೈವ ಯಾರಿಂದ ವಂಚಿತರಾಗಿದ್ರು. ಯಾರಿಂದ ವಂಚಿತರಾಗಿದ್ರು ಅಂತಂದ್ರೆ, ಆಗಿನ ಕಾಲದಲ್ಲಿ ಇದ್ದಂತ ಧಾರ್ಮಿಕ ನಾಯಕರಿಂದ ವಂಚಿತರಾಗಿದ್ರು. ಅವ್ರಿಗೆ ಯಾವುದೇ ರೀತಿಯಾದಂತ ವಿದ್ಯಾಭ್ಯಾಸ ಇರ್ಲಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದಂತ ವಾಕ್ಯದ ವಿವರಣೆ ಗೊತ್ತಿರ್ಲಿಲ್ಲ. ಅದರ ನಿಮಿತ್ತವಾಗಿ ಅವ್ರೇನ್ ಮಾಡಿದ್ರು, ವಂಚಿತರಾಗಿದ್ರು. ಅವ್ರಿಗೆ ಆ ಸತ್ಯವೇದ ಏನು ಎಂಬುದಾಗಿ ಅವ್ರಿಗೆ ಗೊತ್ತಿದೆ ನಿಮಿತ್ತವಾಗಿ ಸ್ವಾಮಿ ಪರಲೋಕದ ಈ ಸಂದೇಶವನ್ನ ಬಹಳ ಸರಳವಾಗಿ ಅವರ ಒಂದು ದೊಡ್ಡತನಕ್ಕೆ ಮೊಂಡತನಕ್ಕೆ ಅರ್ಥವಾಗುವಂತ ರೀತಿಯಲ್ಲಿ ಸಾಮ್ಯಗಳನ್ನ ಏನ್ ಮಾಡ್ತಾ ಇದ್ನೋ ಅವ್ರಿಗೆ ಹೇಳ್ತಾ ಇದ್ನು. ಈಗ ಕುರಿ ಮೇಯಿಸುವಂತವ್ರಿಗೆ ಒಂದು ಕುರಿಯ ಸಾಮ್ಯವನ್ನ ಹೇಳ್ತಾನೆ. ಗದ್ದೆ ಹೊಲ ಕೆಲಸ ಮಾಡೋರಿಗೆ ಗದ್ದೆಯಲ್ಲಿ ಯಾವ ರೀತಿಯಾಗಿ ಬಿತ್ತಬೇಕು ಎಂಬುದಾಗಿ ಹೇಳ್ತಾನೆ. ಮತ್ತೆ ಕುಂಬಾರನ ವಿಷಯ ಬಂದಾಗ ಕುಂಬಾರನ ಯಾವ ರೀತಿಯಾಗಿ ಮಡಕೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಯಾಕಂತಂದ್ರೆ ಬಹಳ ಸರಳವಾಗಿ ಯೇಸು ಸ್ವಾಮಿಯ ಸತ್ಯ ಸಂದೇಶವನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಂಬುವಂಥದ್ದು ಯೇಸು ಕ್ರಿಸ್ತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ದೃಶ್ಯವನ್ನ ಏನ್ ಮಾಡ್ತಾನೆ, ಸಾಂಕೇತಿಕವಾಗಿ ಕಣ್ಣಿಗೆ ಕಟ್ಟುವಂತ ರೀತಿಯಲ್ಲಿ ಸ್ವಾಮಿ ಏನ್ ಮಾಡ್ತಾನೆ, ಆ ದೃಶ್ಯಾವಳಿಗಳನ್ನ ಆ ಜನರಿಗೆ ಏನ್ ಮಾಡ್ತಾನೆ, ಅರ್ಥೈಸ್ಲಿಕ್ಕೆ ಹೋಗ್ತಾನೆ, ಬೋಧಿಸ್ಲಿಕ್ಕೆ. ಇವುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಕಣ್ಣಿಗೆ ಕಟ್ಕೊಂಡಿರ್ಬೇಕು ಎಂಬುವಂತ ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಈಗ ನಾವು ಅಷ್ಟೇ, ಭೂಮಿಯಲ್ಲಿ ಬಿದ್ದಂತ ಬೀಜ ಹೇಗ್ ಬೆಳೀತಿದೆ,
ಮತ್ತೆ ಒಂದು ಮರವನ್ನ ಕಟ್ ಮಾಡಿದ್ರೆ ಯಾವ ರೀತಿಯಾಗಿ ಚಿಗುರುತ್ತೆ, ಎಲ್ಲವೂ ಕೂಡ ನಾವು ಕ್ರೈಸ್ತರಾದಂತ ನಾವು ಸತ್ಯವೇದಕ್ಕೆ ಅನುಸಾರವಾಗಿ ನಾವೇನ್ ಮಾಡ್ಬೇಕು, ತಿಳ್ಕೊಂಡಿರ್ಬೇಕು. ಯಾವಾಗ ಈ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವೋ ಆಗ ಸಾಮ್ಯಗಳನ್ನ ಇನ್ನೂ ಹೆಚ್ಚೆಚ್ಚಾಗಿ ಏನ್ ಮಾಡ್ತೀವಿ, ನಾವು ಅರ್ಥ ಮಾಡ್ಕೊಂಡು ಮತ್ತೊಬ್ಬರಿಗೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಜ್ಞಾನವಿಲ್ಲದವ್ರನ್ನ ಆ ಅಜ್ಞಾನಿಗಳಿಗೆ ಯಾವ ರೀತಿಯಾಗಿ ಈ ಸಾಮ್ಯಗಳ ಮುಖಾಂತರವಾಗಿ ದೇವರು ತಿಳುವಳಿಕೆಯನ್ನ ಕೊಟ್ಟು, ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ಬೋದು, ಶಿಕ್ಷಣವೇ ಗೊತ್ತಿದೆ ಇರುವಂತ ವ್ಯಕ್ತಿಗಳಿಗೆ ನಾವೇನ್ ಮಾಡ್ಬೋದು, ಈ ಸಾಮ್ಯಗಳನ್ನ ನಾವೇನ್ ಮಾಡ್ಬೋದು, ತಿಳಿಸ್ತಾ ಹೋಗ್ಬೋದು. ಈ ಪಾಠದಲ್ಲಿ ಮೇಲೆ ತಿಳಿಸುವ ಎಲ್ಲಾ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಕೊಡಲಾಗದು, ಯಾರು ಕೂಡ ಉತ್ತರ ಕೊಡಲಾಗದು. ಆದ್ರೆ ಈ ದೃಶ್ಯಗಳ ಕಥೆಗಳನ್ನು ಓದಿ ಯೇಸು ಸ್ವಾಮಿ ನಮಗೆ ತಿಳಿಯಬಹುದಾದ ಪ್ರಾಮುಖ್ಯವಾದ ಆಲೋಚನೆಗಳನ್ನ ಏನ್ ಮಾಡ್ತಾನೆ, ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ. ಉದಾಹರಣೆಗೆ ಬೀಜ ಹೇಗ್ ಹೊಡಿತಿದೆ ಅಂತ ನಮಗ್ ಗೊತ್ತಿಲ್ಲ. ಭೂಮಿಗೆ ಬಿದ್ದಂತ ಬೀಜ ಹೇಗ್ ಮೊಳಕೆ ಬರ್ತದೆ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಮೊಳಕೆ ಅಂತೂ ಬರ್ತದೆ ಅಂತ ಸ್ವಾಮಿ ಏನ್ ಮಾಡ್ತಿದ್ದಾನೆ, ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತೆ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯವು 5 ಕಥಾ ದೃಶ್ಯಾಭಿಗಳನ್ನ ತಿಳಿಸಿದೆ. 5 ವಿಧವಾದಂತ ಕಥೆಯನ್ನ ನಾವು ಕಲಿತೀವಿ ಈ ವಾರ ಫುಲ್. ಅವುಗಳೆಂದರೆ, ಮೊದಲನೇದು ಒಕ್ಕಲಿಗನದು, ಎರಡನೆಯದು ದೀಪ, ಮೂರನೆಯದು ಅಳೆಯುವ ಅಳತೆ, ನಾಲ್ಕನೆಯದು ಬೆಳೆದು ಮೊಳಕೆ ಹೊಡೆಯುವ ಬೀಜ, ಹಾಗೂ ಕೊನೆಯದು ಸಾಸಿವೆ ಕಾಳು. ಈ ಒಂದು ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ಈ ವಾರ ನಾವು ಕಲಿತಾ ಹೋಗ್ತೀವಿ. ಮೊದಲನೇದಾಗಿ ನಾವು ನೋಡುವಂತ ಸಮಯದಲ್ಲಿ ಒಕ್ಕಲಿಗ ಏನ್ ಮಾಡ್ತಾನೆ, ಎರಡನೇದಾಗಿ ದೀಪವನ್ನ ಏನ್ ಮಾಡ್ತೀವಿ, ಮತ್ತೆ ಮೂರನೇದಾಗಿ ನಾವು ಅಳೆಯುವಂತ ಅಳತೆ ಹೇಗಿರ್ಬೇಕು, ನಾಲ್ಕನೇದಾಗಿ ಬೆಳೆದು ಮೊಳಕೆ ಹೊಡೆಯುವಂತದ್ದು ಹೇಗಿರುತ್ತೆ, ಕೊನೆಯದಾಗಿ ಸಾಸಿವೆ ಕಾಳು. ಈ ವಿಚಾರಗಳನ್ನ ನಾವೇನ್ ಮಾಡ್ತಾ ಇರ್ತೀವಿ, ಈ ವಾರ ಕಲಿತಾ ಹೋಗ್ತೀವಿ. ಈ ಒಂದು ವಾರದಿಂದ ಈ ವಿಚಾರಗಳನ್ನ ಕಲಿತಾ ಹೋಗ್ತೀವಿ. ಒಕ್ಕಲಿಗನ ಬಗ್ಗೆ ಈ ಸುವಾರ್ತೆ ಹೆಚ್ಚಾಗಿ ತಿಳಿಸುತ್ತದೆ. ಈ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಮಗೆ ಹೆಚ್ಚಾಗಿ ತಿಳಿಸುವಂತದ್ದು ಒಕ್ಕಲಿಗನು ಅಂತಂದ್ರೆ ಭೂಮಿಯನ್ನ ವ್ಯವಸಾಯ ಮಾಡುವಂತ. ಇವತ್ತು ಹೋಗಿದ್ವಿ, ಊಟ ಏನ ಸುಮಾರು ಇತ್ತು ಊಟ. ಯಾರದು ಮೈಕ್ರೋ ಇದ್ ಮಾಡ್ಕೊಂಡಿದಾರ ನೋಡ್ರಿ, ಯಾರದು ಅಂತ ಚೆಕ್ ಮಾಡು ಸವಿತಾ. ಇವತ್ತು ಯಾರು ಇರ್ಲಿಲ್ಲ, ಎಲ್ಲರೂ ಆಗಿದ್ರು. ನೋಡ್ತಾ ಇದ್ರಿ ಯಾರಂತ? ಎಲ್ಲರ ಊರೆಲ್ಲ ಆಗಿದ್ರು. ಹಲೋ, ಇಂಗ್ಲಿಷ್ ಅಕ್ಷರಲ್ಲ ಇದ್ರಲ್ಲಿ ಸ್ಪೆನ್ಸರ್ ಯಾರೋ ಮೈಕ್ರೋ ಫೋನ್ ಆನ್ ಮಾಡ್ಕೊಂಡಿದಾರೆ ನೋಡ್ರಿ, ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಆನ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಮ್ಯೂಟ್ ಮಾಡಿದ್ದೀನಿ ಮಾತಾಡಿ. ನಾ ಮ್ಯೂಟ್ ಮಾಡಿದ್ದೀನಿ ಅವ್ರದ್ದು. ಓಕೆ, ಈ ವಾರ ನಾವೇನ್ ಮಾಡ್ತೀವಿ, ಒಕ್ಕಲಿಗನ ಬಗ್ಗೆ ಈ ಸುವಾರ್ತೆಯು ಹೆಚ್ಚಾಗಿ ತಿಳಿಸುತ್ತದೆ. ಒಕ್ಕಲಿಗನು ಅಂತಂದ್ರೆ ಭೂಮಿಯನ್ನ ವ್ಯವಸಾಯ ಮಾಡುವಂತ ರೈತ. ಯಾವ ರೀತಿಯಾಗಿ ಭೂಮಿಯನ್ನ ಆತನು ಒಕ್ಕಲು ಮಾಡ್ಲಿಕ್ಕೆ ಹೋಗ್ತಾನೆ, ಒಕ್ಕಲು ಮಾಡುದು ಅಂತ ಹೇಳುವಂತ ಸಮಯದಲ್ಲಿ ಆತನು ಬೀಜವನ್ನ ಹೇಗ್ ಬಿತ್ತಾನೆ, ಹೇಗೆ ಆತನ ಫಸಲನ್ನ ಬೆಳಿತಾನೆ ಎಂಬುವಂತ ವಿಚಾರವನ್ನ ನಾವು ಮೊದಲನೇದಾಗಿ ಕಲಿಲಿಕ್ಕೆ ಹೋಗ್ತೀವಿ. ಎರಡನೇದಾಗಿ ಮಾರ್ಕನು ಮೊದಲು ಈ ಕಥಾ ದೃಶ್ಯಾವಳಿಯನ್ನ ತಿಳಿಸ್ತಾನೆ. ಅನಂತರ ಯೇಸು ಸ್ವಾಮಿ ಯಾಕೆ ಈ ಕಥಾವಳಿಯನ್ನು ತಿಳಿಸಿದನೆಂದು ಕಾರಣ ಕೊಡುತ್ತಾನೆ. ಯಾಕೆ ಈ ಒಕ್ಕಲಿಗನ ಬಗ್ಗೆ ತಿಳಿಸ್ತಾನೆ ಎಂಬುದಾಗಿ ನೋಡುವಾಗ, ಒಕ್ಕಲಿಗನ ವಿಚಾರಕ್ಕೂ ಮತ್ತು ಪರಲೋಕ ವಿಚಾರಕ್ಕೂ ಏನಾಗಿದೆ, ಸಂಬಂಧ ಇದೆ. ಯೇಸು ಸ್ವಾಮಿ ಯಾವಾಗ್ಲೂ ಮಾತಾಡುವಂತ ಸಮಯದಲ್ಲಿ ಪರಲೋಕದ ವಿಚಾರವನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲದೆ ನಿಮಿತ್ತವಾಗಿ ಭೂಮಿಯಲ್ಲಿ ಸಿಕ್ಕುವಂತ ಪ್ರಕೃತಿಯ ಮುಖಾಂತರವಾಗಿ ಸ್ವಾಮಿ ಏನ್ ಮಾಡ್ತಾನೆ, ಪರಲೋಕ ರಾಜ್ಯದ ಗುಟ್ಟಿನ ಸ್ವಾರ್ಥೆಯನ್ನ ನಮ್ಗೆ ಏನ್ ಮಾಡ್ತಾನೆ, ತಿಳಿಸ್ತಾ ಹೋಗ್ತಾನೆ. ಈಗ ಡೈರೆಕ್ಟ್ ಆಗಿ ಗೊತ್ತಿಲ್ಲದವರಿಗೆ ಪರಲೋಕ ರಾಜ್ಯದ ವಿಚಾರವನ್ನ ತಿಳಿಸ್ತಾ ಹೋದ್ರೆ ಅವ್ರಿಗೆ ಪರಲೋಕ ರಾಜ್ಯ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಅಲ್ಲಿ ಸುವಾರ್ತೆಯನ್ನ ಇವ್ರಿಗೆ ಹೇಳುವಂತ ಸಮಯದಲ್ಲಿ
ಅವ್ರು ಹೇಗ ಅದನ್ನ ತಿಳ್ಕೊಳ್ಳಿಕ್ ಸಾಧ್ಯ? ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ಆ ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಏನ್ ಮಾಡ್ತಾನೆ, ಭೂಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನ್ ಮಾಡ್ತಾನೆ ಹೇಳ್ತಾ ಜನಗಳಿಗೆ ಪರಲೋಕದ ವಿಚಾರವನ್ನ ತಿಳಿಸ್ತಾ ಹೋಗ್ತಾನೆ. ಅದರಲ್ಲಿ ಮೊದಲನೇದಾಗಿ ಆತನ್ ಹೇಳುವಂತದ್ದು ಒಕ್ಕಲಿಗನ ದೃಶ್ಯವನ್ನ ಏನ್ ಮಾಡ್ತಾನೆ ಯೇಸು ಸ್ವಾಮಿ ಹೇಳ್ತಾ, ಈ ದೃಶ್ಯಾವಳಿಯಲ್ಲಿ ಬರುವಂತ ಅಭಿಪ್ರಾಯವನ್ನ ದೇವ್ರು ಏನ್ ಮಾಡ್ತಾನೆ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಯಾಕೆಂದ್ರೆ ಆತನ ಸೃಷ್ಟಿಕರ್ತನೆ, ಆತನು ರಾಜಾದಿರಾಜ, ದೇವಾದಿ ದೇವ. ಆತನ ಸ್ವಾರ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಅರ್ಥ ಮಾಡಿಸುವಾತನು ಆತನು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ನಡೆದು ಹೋಗ್ಬೇಕಾಗಿದೆ. ನಡೆದು ಹೋಗ್ಬೇಕಾದ್ರೆ ಪರಲೋಕ ರಾಜ್ಯದ ಈ ಸತ್ಯ ಸಂದೇಶವನ್ನ ಬಹಳ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಹಳ ಕಠಿಣವಾಗಿ ನಾವು ಅದನ್ನ ತಿಳ್ಕೊಂಡು, ನಾವೇ ಕಠಿಣವಾಗಿ ತಿಳ್ಕೊಂಡು ಮತ್ತೊಬ್ಬರಿಗೆ ಅದನ್ನ ತಿಳಿಸ್ಲಿಕ್ಕೆ ನಾವೇ ಕಷ್ಟ ಪಡುವಂತ ಸಮಯದಲ್ಲಿ ಅದನ್ನ ಅವ್ರು ಹೇಗೆ ತೆಗೆದುಕೊಳ್ತಾರೆ? ಅದಕ್ಕೆ ಸ್ವಾಮಿ ಏನ್ ಮಾಡ್ತಾನೆ, ಆ ಸಾಮ್ಯಗಳ ರೂಪದಲ್ಲಿ ಏನ್ ಮಾಡ್ತಾನೆ ನಮ್ಗೆ ತಿಳಿಸ್ತಾ ಹೋಗ್ತಾನೆ. ಆ ಜನರು ಆ ಕಾಲದಲ್ಲಿ ಜೀವಿಸ್ತಿದ್ದವ್ರಿಗೆ ದೇವರ ವಾಕ್ಯ ಉಚಿತವಾಗಿ ಕೊಡ್ಬೇಕು. ಪರಿಶಾಯರಿಂದ, ಧಾರ್ಮಿಕ ನಾಯಕರಿಂದ ವಂಚಿತರಾಗಿರುವಂತ ಅವ್ರಿಗೆ ಸಾಮ್ಯಗಳನ್ನ ಸ್ವಾಮಿ ಹೇಳ್ತಾ ಏನ್ ಮಾಡ್ತಾನೆ, ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಪರಲೋಕ ಮಾರ್ಗದರ್ಶನವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ಕೊನೆಯ ಕಾಲದಲ್ಲಿ ಜೀವಿಸುವಂತವ್ರು ಗೊತ್ತಿಲ್ಲದಂತ ಜನರಿಗೆ ಬಹಳ ಸರಳವಾದಂತ ರೀತಿಯಲ್ಲಿ ಸತ್ಯವಾಕ್ಯವನ್ನ ತಿಳಿಸಿ ಅವರ ಗಮನವನ್ನ ನಮ್ಮ ಕಡೆಗೆ ಸೆಳೆಯುವಂಥದ್ದು ನಮ್ಮದಾಗಿದೆ. ಅದಕ್ಕೋಸ್ಕರ ಸ್ವಾಮಿ ಏನ್ ಮಾಡ್ತಾನೆ, ನಾವು ಪರಲೋಕದ ಈ ಸಾಮ್ಯಗಳನ್ನ ಮೊದಲು ಅರ್ಥ ಮಾಡ್ಕೊಂಡು ನಂತರ ಏನ್ ಮಾಡ್ಬೇಕು, ಅದನ್ನ ಯಾವ ರೀತಿಯಾಗಿ ತಿಳಿಸ್ಬೇಕು ಎಂಬುದಾಗಿ ನಾವೇನ್ ಮಾಡ್ಬೇಕಾಗಿದೆ, ಈ ಒಂದು ವಿಚಾರಗಳನ್ನ ಬಹಳ ಭಯಭಕ್ತಿಯಿಂದ ಕಲಿತು ಅಧ್ಯಯನ ಮಾಡ್ಬೇಕು. ಯಾಕೆಂದ್ರೆ ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಕರ್ತನಾದಂತ ಯೇಸು ಕ್ರಿಸ್ತನು, ತಂದೆ ಆದಂತ ದೇವರು ನಮ್ಮ ಸಭೆಗೆ ಈ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾನೆ. ಈ ಅವಕಾಶವನ್ನ ನಾವೇನ್ ಮಾಡ್ಬೇಕಾಗಿದೆ, ಉಪಯೋಗಿಸ್ಕೊಳ್ಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಮೇಲೆ ಬಿದ್ದಂತ ಒಂದು ಕರ್ತವ್ಯ. ಈ ಕರ್ತವ್ಯನ ನಾವೇನ್ ಮಾಡ್ಬೇಕು, ಬಿಡದೆ ಈ ವಿಚಾರಗಳನ್ನ ತಿಳಿಸ್ಲಿಕ್ಕೆ, ಜನಗಳ ಗಮನಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ. ಯಾಕೆಂದ್ರೆ ನಮ್ ಸುತ್ತಮುತ್ತ ಇರುವಂತವ್ರು ರೈತರು, ವ್ಯಾಪಾರ ಮಾಡುವಂತವ್ರು, ಅವ್ರದೇ ಆದಂತ ಕೆಲಸ ಕಾರ್ಯಗಳಲ್ಲಿ, ಅಂದ್ರೆ ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಪರಲೋಕಕ್ಕೆ ಸಂಬಂಧಪಟ್ಟ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳಿಸ್ತಾ ಇದ್ನೋ ಅಂತ ವಿಚಾರಗಳನ್ನ ನಾವು ಹಿಡಿದು ಹೇಳುವಂತ ದೃಶ್ಯಾವಳಿಗಳು ನಮ್ಮಲ್ಲೂ ಕೂಡ ಇದ್ದಾವೆ. ಅದನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಈ ಸಾಮ್ಯಗಳನ್ನ ನಾವು ತಿಳ್ಕೊಂಡು ನಮ್ಮ ಸುತ್ತಮುತ್ತಲಿರುವಂತ ಜನಗಳಿಗೂ ತಿಳಿಸ್ತಾ ದೇವರ ಸುವಾರ್ತೆಯನ್ನ ಯಾವ ರೀತಿಯಾಗಿ ಯೇಸು ಸ್ವಾಮಿ ಬರೀ 3 ವರ್ಷದಲ್ಲಿ ಇಡೀ ಲೋಕಕ್ಕೆ ಸುವಾರ್ತೆಯನ್ನ ಸಾರುವಂತ ಶಿಷ್ಯರನ್ನ ರೆಡಿ ಮಾಡಿದ್ನೋ, ಅದೇ ರೀತಿಯಾಗಿ ನಾವು ಕೂಡ ಅಂತ ಶಿಷ್ಯರಾಗಿ ರೆಡಿಯಾಗಿ ಲೋಕದ ಕಟ್ಟ ಕಡೆಗೂ ಸುವಾರ್ತೆ ಸಾರ್ಬೇಕೆಂಬುದಾಗಿ ಈ ಒಂದು ಸಾಮ್ಯಗಳನ್ನ ಅರ್ಥ ಮಾಡ್ಕೊಂಡು ನಾವು ಇದರಲ್ಲಿರುವಂತ ಸಂದೇಶವನ್ನ, ಇದನ್ನ ತಿರುಳನ್ನ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಈ ಮಾರ್ಕನ್ನು ಬರೆದ ಸುವಾರ್ತೆಯ ಒಂದೊಂದು ದೃಶ್ಯಾವಳಿಗಳನ್ನ ಈ ವಾರ ನಾವು ಕಲಿತಾ ದೇವರ ಪ್ರೀತಿಯನ್ನ ಅನುಭವಿಸ್ತಾ ನಮ್ಮನ್ನಲ್ಲದೆ ನಮ್ ಜೊತೆಗೆ ಇತರನ್ನೂ ಕೂಡ ಇದರಲ್ಲಿ ಭಾಗಿಯಾಗುವಾಗೆ ನಾವೇನ್ ಮಾಡೋಣ, ದೇವರಿಂದ ಪವಿತ್ರಾತ್ಮನ ಆಶೀರ್ವಾದವನ್ನ ಪಡ್ಕೊಳ್ಳೋ ಇದಕ್ಕಾಗಿ ಹೋರಾಟ ಮಾಡೋಣ. ದೇವ್ರು ನಮ್ಮನ್ನ ಆಶೀರ್ವದಿಸ್ಲಿ. ಆಮೇಲೆ ಹಲೋ, ಉತ್ತಮವಾದ ರೀತಿಯಲ್ಲಿ ಸಹೋದರಿ ಶೋಭಾ ಅವರು ಈ ವಾರದ ಪಾಠದ ಆರಂಭದ ಪಾಠವನ್ನ ಮಾಡಿದ್ದಾರೆ. ಈ ವಾರವೆಲ್ಲ ಅವರು ಸಂಪೂರ್ಣವಾಗಿ ಈ ಪಾಠವನ್ನ ನಡೆಸ್ಕೊಳ್ಳುವಂತವರಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನ ಆತ್ಮನು ಹೆಚ್ಚಿನ ಸಂಗತಿಗಳನ್ನ ಅವ್ರ ಮುಖಾಂತರವಾಗಿ ತಿಳಿಯಪಡಿಸಿ ಈ ಸಭಾಶಾಲೆಯ ಪಾಠದ ಮುಖಾಂತರವಾಗಿ ನಾವೆಲ್ಲರೂ ದೇವರ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಾಗೆ ಆ ದೇವರ ಆತ್ಮನು ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯ ಚರ್ಚಾ ಸಮಯ
ಅನೇಕರು ಹಿರಿಯರು, ಬೋಧಕರುಗಳು, ದೇವರ ವಾಕ್ಯದಲ್ಲಿ ಪರಿಣಿತರಾಗಿರ್ತಕ್ಕಂಥ ಅನೇಕ ಸಹೋದರ ಸಹೋದರಿಯರು ನಮ್ಮ ಜೊತೆಯಲ್ಲಿ ಇದ್ದೀರಾ. ದೇವ್ರ ನಮಗೆ ಸ್ತೋತ್ರ. ತಿಳಿಬೇಕಾದಂತ ವಿಷಯ ಬಹಳ ಇದೆ. ಅದರಲ್ಲಿ ಇನ್ನೂ ತಿಳಿಸಬೇಕಾದದ್ದು ಅಥವಾ ಕೆಲವೊಂದು ಸಂದೇಹಗಳನ್ನ ನಿವಾರಿಸತಕ್ಕಂಥದ್ದು ಅಥವಾ ಪ್ರಶ್ನೆಗಳಿರ್ತಕ್ಕಂಥದ್ದು, ಇವುಗಳನ್ನೆಲ್ಲ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ಬೋದು. ಅಂದ್ರೆ ಈ ಚರ್ಚಾ ಸಮಯವನ್ನ ನಿಮ್ಗೆ ಒಪ್ಪಿಸ್ಕೊಡ್ತೇನೆ. ಏನಾದ್ರು ಸಂದೇಹ ಮಾಹಿತಿಗಳಿದ್ರೆ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yes, I want to share with you with the aspect of sowing and reaping. If you go now, I would be very much interested in the practical application of sowing and reaping for our Christian life and for preparing ourselves for the eternal life before the coming of our Lord and Savior Jesus Christ. If we take this part, sowing and reaping, the practical application is this. In Galatians, the 6th chapter, verse 8, it says, whoever sows to please their flesh, from the flesh will reap destruction, decay, ruin, and destruction. Whoever sows to please the Spirit, from the Spirit will reap eternal life. So, this is something the Lord is very much interested in us. For example, I was getting angry with my daughter for some of the mistakes that she used to do. Then the Holy Spirit told me, what are you sowing? You're sowing anger to your flesh. By getting angry with your daughter, you are sowing anger to your flesh. By sowing anger to your flesh, what is happening is you're reaping ruin, decay, and destruction. So you're not sowing to the Spirit. So I will not be able to reap eternal life because I'm sowing to the flesh. So like that, there are so many examples in our day-to-day life. When we are talking to people, when we are imagining, when we are seeing, when we are saying and doing things, we should be cautious whether we are sowing to the flesh, which brings decay, ruin, and destruction, or sowing to the Spirit. And we should also sow as the Spirit desires, not as we decide to sow to the Spirit. So we should be led by the Spirit. God has given us the life, His life in us, and with that life we should be able to sow to the Spirit so that we will have life eternal, and as the Spirit desires, not as what we decide. This is my just a small contribution to you for your understanding. ವಾಯ್ಸ್ ಕೇಳ್ತಾ ಇಲ್ಲ. ಓಕೆ, ಹೆಚ್ಚಿನ ಸಂಗತಿಗಳೇನಾದ್ರು ತಿಳಿಸುವಂತದ್ದು, ಪ್ರಶ್ನೆಗಳೇನಾದ್ರು ಇದ್ರೆ ದಯಮಾಡಿ ಈ ಸಮಯದಲ್ಲಿ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಬ್ಬಸಾಲೆ ಪಾಠ ಚರ್ಚಾಸ್ಪದವಾಗಿ ಕಲ್ತ್ರೆ ಹೆಚ್ಚು ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಮತ್ತು ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ, ಅದು ಫಲ ಕೊಡ್ಲಿಕ್ಕೂ ಸಾಧ್ಯ. ಅದರಿಂದ ಈ ಸಮಯವನ್ನ ಚರ್ಚೆಗೆ ಪ್ರತಿ ಸಭಾ ಶಾಲೆಯಲ್ಲಿ ಕೊಡಲ್ಪಡ್ತದೆ. ಈ ಸಮಯವನ್ನು ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ. ಏನಾದ್ರು ಇದ್ರೆ ದಯಮಾಡಿ ಕೇಳ್ಬೇಕೆಂಬುದಾಗಿ ಕೇಳ್ಬೋದು. ಇಲ್ಲವಾದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓದಕರೇ ನಮಸ್ಕಾರ, ನಮಗಾಗಿ ಪ್ರಾರ್ಥನೆ ಮಾಡಿ. ಬಳ್ಳಾರಿ ಅವರು, ಓಕೆ, ರವಿ ಬಳ್ಳಾರಿ, ಖಂಡಿತವಾಗಿ ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಹಿರಿಯರಾದಂತ ಹೇಮಲತಾ ಭಕ್ತರಾಜ್ ಅವರು
ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಹಿರಿಯರಾದಂತ ಹೇಮಲತಾ ಭಕ್ತರಾಜರವರು ಕೆಲವೊಂದು ವಿಚಾರಗಳಿವೆ ಪ್ರಾರ್ಥನೆ ಮಾಡುವಂತದ್ದು. ಇನ್ನು ಯಾರಾದ್ರೂ ಇದಾರ ಹೇಳೋದು? ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಿ. ಓಕೆ. ಹಿರಿಯರಂತ ಹೇಮಲತಾ ಭಕ್ತರಾಜ್ ಅವರು ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬ ಕೇಳ್ಕೊಳ್ತೇನೆ. ವಿಶೇಷವಾಗಿ ಮಾಸ್ಟರ್ ರವಿಚಂದ್ರ ಅವ್ರಿಗೋಸ್ಕರ, ಅವ್ರ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ. ರಾಧಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಜಾಸ್ಮಿನ್ ಅವರ ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಜಸ್ಸಿಕಾ ಅವರ ಜಾಬ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮೊಮ್ಮಗನು ಜೋಸ್, ಅವನಿಗೆ ಇನ್ನೂ ಜ್ವರ ಕಮ್ಮಿ ಆಗಿಲ್ಲ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಸಹೋದರ ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಹಿರಿಯರ್ಥ ಹೇಮಲತಾ ಭಕ್ತರಾಜಮ್ಮ ಅವರು. ಮತ್ತೆ ಸರ್, ಹಲೋ, ಇದೀನಿ ಫಸ್ಟ್. ದಯವಿಟ್ಟು ಹೆಸರುಗಳು ಹೇಳಿ. ಸರಿ, ಪಾಸ್ಟರ್ ರವಿಚಂದ್ರ ಮತ್ತು ಅವ್ರ ಮಗನು. ರವಿಚಂದ್ರ ಮಗ, ಮತ್ತೆ ಅವ್ರ ಮಗನು ರಾಧಮ್ಮ. ಏನಾಗಿದೆ ಫಸ್ಟ್? ಅವರು ವಯಸ್ಸಾಗಿದೆ, ಚೇತರಿಸ್ಕೊಂಡಿದ್ದಾರೆ, ಐಸಿಯುನಲ್ಲಿ ಇದ್ರು, ಇವಾಗ ಸ್ವಲ್ಪ ಆರಾಮ ಆಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತೆ ಜಾಸ್ಮಿನ್ ಅಂತೇಳಿ ರಾಜೇಶ್ವರಿ ಅವ್ರ ಮಗಳು, ದೊಡ್ಡ ಮಗಳು, ಅವ್ರ ಸಂತಾನಕ್ಕೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅವರ ಎರಡನೇ ಮಗಳು ಜಸ್ಸಿಕಾ ಅವ್ರ ಜಾಬ್ಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಮೊಮ್ಮಗನು ಜೋಸುವ, ಅವನಿಗೆ ಜ್ವರ ಕಮ್ಮಿ ಆಗಿಲ್ಲ, ಅವನಿಗೋಸ್ಕರ ಪ್ರಾರ್ಥನೆ. ಮತ್ತು ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಭೂಮ್ಯಾಕಾಶಗಳ ಒಡೆಯನಾಗಿರುವ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸ್ಕೊಡ್ತೇವಪ್ಪ. ಈ ಸಂಜೆ ವೇಳೆಯಲ್ಲಿ ಅಪ್ಪ ತಂದೆ, ನೀನು ನಮಗೆ ದಯಪಾಲಿಸಿದಂತ ಈ ಒಂದು ಆತ್ಮಿಕ ಮನ್ನಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ತಂದೆಯಾದ ದೇವರೇ, ದೇವರ ರಾಜ್ಯದ ವಿಷಯವನ್ನ ಕಠಿಣವಾದ ಕಡಲೆ ಅಂತಿರುವಾಗ ಅದನ್ನ ಸರಳವಾಗಿ ತಿಳಿಸ್ಲಿಕ್ಕೆ ಸ್ವಾಮಿ ತಂದೆಯೇ, ನೀನು ಸಾಮ್ಯಗಳ ಮೂಲಕ, ಉಪಮಾನಗಳ ಮೂಲಕ ಸರಳವಾಗಿ ದೇವರ ರಾಜ್ಯಕ್ಕೆ ಸೇರಬೇಕಾದರೆ ಬೇಕಾದಂತ ಉತ್ತಮ ಅಂಶಗಳ ಪರಿಚಯವನ್ನ ನೀನು ಸುಲಭವಾಗಿ ತಿಳಿಸಿಕೊಟ್ಟಿದ್ದೆ ಸ್ವಾಮಿ. ಈ ಮುಂದಿನ ದಿನಗಳಲ್ಲಿ ಅದನ್ನ ಒಂದೊಂದಾಗಿ ವಿವರವಾಗಿ ಭಕ್ತರು ನಮಗೆ ವಿವರಿಸಿ ಹೇಳುವಾಗ ಸ್ವಾಮಿ ಅದನ್ನ ಶ್ರದ್ಧೆಯಿಂದ ಗಮನಿಸಿ, ಎಚ್ಚರಿಕೆಯಿಂದ ಸ್ವಾಮಿ ಅದನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನ ನಮಗೆ ದಯಪಾಲಿಸಿ. ಈ ದಿವಸದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಹಂಚಿದಂತ ಪ್ರಿಯಮ್ಮಗಳನ್ನ ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಆ ಮಗಳನ್ನ ನಡೆಸ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ತಂದೆ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿಯೋ ಆ ಮಗಳ ಈ ವಾಕ್ಯಗಳಲ್ಲಿ ಈ ಒಂದು ಸಾಮ್ಯಗಳ ಅರ್ಥಗಳನ್ನು ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ ಸ್ವಾಮಿ ನಮಗೆ ತಿಳಿಸಿಕೊಟ್ಟಂತ ಅಂಶಗಳನ್ನ ಈ ಮಗಳ ಬಾಯಿಂದ ನೀನು ಕಲಿಸುವಾಗ ಸ್ವಾಮಿ ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಅದನ್ನು ತಿಳಿಸ್ಲಿಕ್ಕೆ ಈ ಮಗಳಿಗೆ ಬೇಕಾದ ಆತ್ಮಿಕ ಶಾರೀರಿಕ ಬಲವನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಹಾಗೆಯೇ ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತ ಪಾಸ್ಟರ್ ರಾಜರು ಅವರಿಗೂ ಕೂಡ ನೀನು ನಿನ್ನ ಕೃಪಾಶೀರ್ವಾದ ನೀಡಪ್ಪ. ಅವರಿಗೆ ಬೇಕಾದಂತ ಉತ್ತಮವಾದ ಆರೋಗ್ಯ ಕೊಡಪ್ಪ, ಮಾನಸಿಕ ಸ್ಥಿಮಿತವನ್ನ ಕೊಡು, ಆತ್ಮಿಕ ಬಲ ಕೊಡಿಸುವ. ಮತ್ತು ಕರ್ತನೆ, ಈ ಝೂಮ್ ಕುಟುಂಬದಲ್ಲಿ ಅನೇಕ ದಿನಗಳಿಂದ ನಿಂತು ಹೋಗಿದ್ದಂತಹ ಈ ಒಂದು ಕಾರ್ಯಕ್ರಮವು ಮತ್ತೆ ಪ್ರಾರಂಭವಾಗಿರುವಾಗ ಇದಕ್ಕೆ ಇನ್ನೂ ಹೆಚ್ಚಿನ ಜನರು ಪ್ರೋತ್ಸಾಹ ನೀಡುವಂತೆ ಸ್ವಾಮಿ ನೀನು ಎಲ್ಲರಲ್ಲಿ ಮಾತನಾಡಪ್ಪ. ನಿನ್ನ ಕೃಪೆಯುಳ್ಳ ಎಲ್ಲರನ್ನು ಒಪ್ಪಿಸ್ಕೊಡ್ತೇನೆ. ಕೂಡಿ ಬಂದಂತ ಪ್ರತಿ ಒಬ್ಬೊಬ್ಬರಲ್ಲಿ
ಯಾವ ರೀತಿಯ ತೊಂದರೆಗಳು, ನೋವು, ಸಂಕಟಗಳು, ಹೇಳಿಕೊಳ್ಳಲಾರದ ಸಮಸ್ಯೆಗಳಿವೆಯೋ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಅಪ್ಪ ಸಮಯಕ್ಕೆ ಸರಿಯಾಗಿ ನಿನ್ನ ಸನ್ನಿಧಿಗೆ ಕೂಡಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆಯು, ಆಧ್ಯಾತ್ಮಿಕವಾಗಿ ಹೆಚ್ಚಿನ ಅನುಭವವನ್ನು ಪಡ್ಕೊಳ್ಳುವಂತೆಯು ನಿನ್ನ ಕೃಪೆ ಮಾಡಿ ನಡೆಸಪ್ಪ ಸ್ವಾಮಿ. ಅಪ್ಪ ತಂದೆಯೇ, ಈಗ ಈ ದಿವಸದಲ್ಲಿ ಸ್ವಾಮಿ ಅನೇಕ ಪ್ರಾರ್ಥನಾ ಮನವಿಗಳನ್ನ ನಿನ್ನ ಸನ್ನಿಧಿಗೆ ಇಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಕರುಣೆ ತೋರಿಸಪ್ಪ. ಲೋಕದಲ್ಲಿದ್ದಾಗ ತಂದೆಯೇ ಬರೀ ಬಾಯಿ ಮಾತಿನಿಂದ ಅಥವಾ ನೀನು ಮುಟ್ಟುವುದರ ಮೂಲಕ ಎಲ್ಲರನ್ನ ಗುಣಪಡಿಸಿದ್ದೆ ಸ್ವಾಮಿ. ಎಲ್ಲ ರೀತಿಯ ರೋಗಗಳನ್ನು ವಾಸಿ ಮಾಡಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಅದೇ ರೀತಿಯಲ್ಲಿ ಸ್ವಾಮಿ ಈಗ ಪ್ರಾರ್ಥನಾ ಬೇಡಿಕೆಗಳನ್ನ ಇಟ್ಟಿರುವವರಲ್ಲಿ ಸ್ವಾಮಿ ನಿನ್ನ ನಂಬಿಕೆಯನ್ನ ಹುಟ್ಟಿಸು ಸ್ವಾಮಿ. ನಂಬಿದರೆ ನಾವು ಅದನ್ನು ಪಡೆಯುವ ಶಕ್ತಿಯನ್ನ ಹೊಂದುತ್ತೇವೆಂಬುದಾಗಿ ರೋಗಗಳನ್ನ ಗುಣಪಡಿಸಿಕೊಳ್ಳುತ್ತೇವೆಂಬುದಾಗಿ ಈ ಮಕ್ಕಳು ನಂಬಿಕೆಯಿಂದ ಪ್ರಾರ್ಥಿಸುವ ಹಾಗೆ ಅಪ್ಪ ತಂದೆ, ಈ ಬಡ ಅಲ್ಪಳಾದ ನನ್ನ ಪ್ರಾರ್ಥನೆಯನ್ನ ನೀನು ಲಾಲಿಸಿ ಇದಕ್ಕೆ ಸದುತ್ತರವನ್ನ ನೀನು ದಯಪಾಲಿಸಪ್ಪ ಸ್ವಾಮಿ. ಅಪ್ಪ ಯೇಸುವೆ, ಈಗ ಕೆಲವು ಬೇಡಿಕೆಗಳನ್ನು ನಿನ್ನ ಮುಂದೆ ಇಡುವಾಗ ಸ್ವಾಮಿ, ರವಿ ಬಳ್ಳಾರಿ ಅಪ್ಪ, ಈ ಮಗನ ಸಮಸ್ಯೆ ನೀನೇ ಬಲ್ಲಾತನಾಗಿದ್ದೀಯಪ್ಪ. ಎಲ್ಲಿಯವರೆಗೆ ಸ್ವಾಮಿ ಈ ಮಗನು ತನ್ನ ಒಂದು ಮೊರೆಯನ್ನ ನಿನ್ನ ಸನ್ನಿಧಿಯಲ್ಲಿ ಇಡುತ್ತಾ ಇದ್ದಾರೆ ತಂದೆಯೇ, ಇದಕ್ಕೆ ಕಾರಣ, ಉತ್ತರ ದೊರೆಯದಿದ್ದಕ್ಕೆ ಕಾರಣ ನೀನೇ ಬಲ್ಲಾತನಾಗಿದ್ದೀಯಪ್ಪ. ಆ ಮಗನ ಜೊತೆಯಲ್ಲಿ ನೀನು ಮಾತನಾಡಪ್ಪ. ಆ ಮಗನಿಗೆ ಶಾಂತಿ, ನೆಮ್ಮದಿ ಕೊಡಪ್ಪ. ಹಾಗೂ ತಂದೆ, ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಸ್ವಾಮಿ. ಅಪ್ಪ ತಂದೆಯ ವರ್ಷದಿಂದ ಈ ಮಗನಿಗಾಗಿ ಅನೇಕರು ಪ್ರಾರ್ಥನೆ ಮಾಡುವಾಗ ಸ್ವಾಮಿ, ಪ್ರತಿಯೊಂದು ಪ್ರಾರ್ಥನೆಯು ನಿನ್ನ ಸನ್ನಿಧಿಗೆ ಮುಟ್ಟಿದೆ ಸ್ವಾಮಿ. ಆದರೆ ತಂದೆಯೇ, ತಕ್ಕ ಕಾಲದಲ್ಲಿ ನೀನು ಉತ್ತರಿಸುವಾತನಾಗಿ ತಾಳ್ಮೆಯಿಂದ ಕಾದಿದ್ದು ಸ್ವಾಮಿ, ಕಣ್ಣೀರಿನಿಂದ ಯಥಾರ್ಥವಾಗಿ ಆ ಮಗನು ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ ಈ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಆ ಮಗನಿಗೆ ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ. ಸಮಸ್ಯೆಯನ್ನ ಎದುರಿಸು ಸ್ವಾಮಿ. ಹಾಗೂ ತಂದೆಯೇ, ರವಿಚಂದ್ರ ಮತ್ತು ಅವರ ಮಗ, ಆ ಮಕ್ಕಳನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ತಂದೆಯಾದ ದೇವರೇ, ಜ್ವರದಿಂದ ಬಳಲ್ತಾ ಇದ್ದಂತ ಪೇತ್ರನ ಅತ್ತೆಯನ್ನು ಗುಣಪಡಿಸಿದ ಸ್ವಾಮಿ, ಈ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕ ಮುಟ್ಟು ಸ್ವಾಮಿ, ಪ್ರಾರ್ಥನೆಯ ಮೂಲಕ ಮುಟ್ಟು ಸ್ವಾಮಿ. ನಿಮ್ಮ ಮಕ್ಕಳನ್ನ ಕರುಣಿಸಪ್ಪ. ನಿಮ್ಮ ಮಗನ ಸ್ವಾಮಿ ಪ್ರಾರ್ಥನಾ ವೀರನಾಗಿದ್ದಾರೆ ಮತ್ತು ನಿನ್ನ ಸೇವಕನಾಗಿರುವಾಗ ನಿನ್ನ ಸೇವೆಯಲ್ಲಿ ಮುಂದುವರಿಯಲು ಅವಕಾಶ ನೀಡು ಸ್ವಾಮಿ. ಆದರಣೆ ನೀಡು. ನಿನ್ನ ಆತ್ಮನ ಶಾರೀರಿಕ ಬಲವನ್ನ ಕೊಟ್ಟು ಈ ಮಗನನ್ನು ಸಂಪೂರ್ಣವಾಗಿ ಗುಣಪಡಿಸಿ ಮತ್ತು ಕುಟುಂಬದಲ್ಲಿ ಎಲ್ಲರಿಗೂ ನೆಮ್ಮದಿಯನ್ನು ದಯಪಾಲಿಸಬೇಕಾಗಿ ಬೇಡ್ತೇನಪ್ಪ ಸ್ವಾಮಿ. ಹಾಗೆ ಸಹೋದರಿ ರಾಧಮ್ಮ, ಇವರಿಗೂ ಕೂಡ ಅನಾರೋಗ್ಯ ಆಗಿದೆ ಸ್ವಾಮಿ. ಯಾವ ಕಾರಣದಿಂದ ಈ ಒಂದು ಅನಾರೋಗ್ಯ ಉಂಟಾಗಿದೆಯೋ ಸ್ವಾಮಿ, ಅದನ್ನ ನೀನೇ ಬಲ್ಲಾತನಾಗಿದೆಯೋ. ನವ ಚೈತನ್ಯ ಕೊಡು ಸ್ವಾಮಿ. ತಂದೆಯ ಮಗಳು ನಿನ್ನ ಒಂದು ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡು ತನ್ನನ್ನ ತಾನು ಪ್ರಾರ್ಥನೆ ಮಾಡಿರೆಂದು ಕೇಳಿರುವ ಆ ಒಂದು ನಂಬಿಕೆಯ ಮೂಲಕವಾಗಿ ಆ ಮಗಳನ್ನ ನೀನು ಗುಣಪಡಿಸಪ್ಪ ಸ್ವಾಮಿ. ನಿನಗೆ ಸಾಕ್ಷಿ ನೀಡುವಂತ ಮಗಳಾಗುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಪ್ಪ ಸ್ವಾಮಿ. ಹಾಗೂ ತಂದೆಯೇ, ಸಹೋದರಿ ರಾಜೇಶ್ವರಿ ಅವರ ಮಗಳು ಜಾಸ್ಮಿನ್, ಈ ಮಗಳಿಗೆ ಗರ್ಭ ಫಲವನ್ನ ನೀನು ನೀಡಪ್ಪ ಸ್ವಾಮಿ. ಅಪ್ಪ, ಅದು ನಿನ್ನಿಂದ ಬಂದ ಸ್ವಾಸ್ಥ್ಯವಾಗಿದೆ. ನಿನ್ನ ಮೂಲಕವಾಗಿ ನಿನ್ನ ಕರುಣೆಯಿಂದಲೇ ಬೇಕಾಗಿದೆ ಸ್ವಾಮಿ. ಅವರು ಇದುವರೆಗೂ ಬೇಡ್ತಾ ಬಂದಿದ್ದಾರೆ. ಆ ಮಗಳ ಶಾರೀರಿಕವಾಗಿ ಅವಳ ಕುಟುಂಬದ, ಅವರ ಯಜಮಾನರ ಒಂದು ಶರೀರದಲ್ಲಿ ಯಾವ ವ್ಯತ್ಯಾಸಗಳಿವೆಯೋ
ಎಲ್ಲವನ್ನ ಸರಿಪಡಿಸಿ ಸ್ವಾಮಿ, ಆ ಮಕ್ಕಳ ಕುಟುಂಬದಲ್ಲಿ ಒಂದು ಹೊಸ ಬೆಳಕು ಕಾಣುವ ಹಾಗೆ ನೀನು ಕರುಣೆ ತೋರಿಸಪ್ಪ ಸ್ವಾಮಿ. ತಂದೆಯೇ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ಆ ಮಕ್ಕಳನ್ನ ಸಂತೈಸು ಸ್ವಾಮಿ. ಹಾಗೆಯೇ ಜೆಸ್ಸಿಕಾ ಈ ಮಗಳು ಒಂದು ಉದ್ಯೋಗಕ್ಕಾಗಿ ಅರಸ್ತಿರುವಾಗ ಅಪ್ಪ, ನಿನ್ನಲ್ಲಿ ಸಾಕಷ್ಟು ಉದ್ಯೋಗಗಳಿವೆ. ಕಣ್ತೆರೆದು ನೋಡಿಸು. ಆ ಮಗಳಿಗೆ ಯೋಗ್ಯವಾದ ಯಾವ ಉದ್ಯೋಗ ದೊರಕಿಸಬೇಕೆಂದು ನಿನ್ನ ಚಿತ್ತದಲ್ಲಿದೆಯೋ ಸ್ವಾಮಿ, ಆ ಉದ್ಯೋಗವನ್ನು ನೀನು ದೊರಕಿಸಿಕೊಟ್ಟು ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಿ ಆ ಕುಟುಂಬದ ಸದಸ್ಯರು ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ನಿನ್ನನ್ನು ಆತ್ಕೊಂಡು ನಿನ್ನ ಸೇವೆಯಲ್ಲಿ ಮುಂದುವರಿಯುವ ಕೃಪಾಶೀರ್ವಾದ ನೀಡಬೇಕಾಗಿ ಬೇಡ್ತೇನಪ್ಪ ಸ್ವಾಮಿ. ಹಾಗೆಯೇ ಪಾಸ್ಟರ್ ಮೊಮ್ಮಗ ಜೋಶ್ವ, ಆ ಮಗನಿಗೆ ಇರುವಂತ ಜ್ವರವನ್ನ ನೀನು ಗುಣಪಡಿಸು ಸ್ವಾಮಿ. ತಂದೆ ಆದ ದೇವರೇ, ಆ ಮುದ್ದು ಮಗು ಎಷ್ಟು ಬಳಲಿಕೆಯಿಂದ ಸಂಕಟ ಪಡ್ತಾ ಇದೆಯಾ ಸ್ವಾಮಿ. ಎಷ್ಟು ಅಶಕ್ತನಾಗಿದ್ದಾನೆ ಅಪ್ಪ. ನೀನು ಆ ಮಗುವನ್ನು ಮುಟ್ಟು ಸ್ವಾಮಿ, ಗುಣಪಡಿಸು ಸ್ವಾಮಿ. ಇದೇ ರೀತಿಯಲ್ಲಿ ತಂದೆಯೇ, ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೋ ನಾನಾ ರೀತಿಯ ಜ್ವರ ಜನರನ್ನ ಕಾಡುತ್ತಿರುವಾಗ ಮತ್ತು ಪ್ರವಾಹದಿಂದಾಗಿ ನಾನಾ ರೀತಿಯ ಸೋಂಕು ರೋಗಗಳು ಬರ್ತಿರುವಾಗ ಸ್ವಾಮಿ, ಎಲ್ಲ ರೋಗಗಳನ್ನ ನೀನು ತಡೆಗಟ್ಟುವ ಆತನಾಗಿ ನಿನ್ನ ಮಕ್ಕಳನ್ನ ನಿನ್ನ ಹಿಡಿತದಲ್ಲಿಟ್ಟು ನಡೆಸಪ್ಪ ಸ್ವಾಮಿ. ನಿನ್ನ ಮಕ್ಕಳಿಗೆ ಯಾವ ತೊಂದರೆಯೂ ಆಗದಂತೆ ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಯ್ದು ಕಾಪಾಡಿಸು. ಹಾಗೂ ಪ್ರವಾಹದ ಭೀತಿ, ಊಟ ಕುಸಿಯುವಿಕೆ, ನಾನಾ ರೀತಿಯ ತೊಂದರೆಗಳು ಮನೆಗಳ ಮತ್ತು ಕುಟುಂಬದ ಸದಸ್ಯರನ್ನ ಕಳ್ಕೊಂಡಂತ ಪ್ರಿಯ ಮಕ್ಕಳನ್ನ ಸ್ವಾಮಿ ನೀನು ಸಂತೈಸಪ್ಪ. ಅಪ್ಪ, ನಿನ್ನ ಸೃಷ್ಟಿ ಸ್ವಾಮಿ, ನೀನೇ ಎಲ್ಲರಿಗೂ ಬೇಕಾದಂತ ಎಲ್ಲ ಸುವರಗಳನ್ನು ಒದಗಿಸಿಕೊಡುವ ಆತನಾಗಿದ್ದಿ ಸ್ವಾಮಿ. ನೊಂದ ಮಕ್ಕಳನ್ನು ಸಂತೈಸು ಸ್ವಾಮಿ. ಹಾಗೂ ತಂದೆ, ಎಲ್ಲ ಸಭೆಗಳನ್ನು ಶಾಲೆಗಳಲ್ಲಿ ಸ್ವಾಮಿ ನಿನ್ನ ಆತ್ಮನ ವಾಕ್ಯಗಳು ಹೆಚ್ಚೆಚ್ಚಾಗಿ ತಿಳಿಸಲ್ಪಡಬೇಕಾಗಿದೆ. ಇದರ ಮೂಲಕ ನಿನ್ನ ಸುವಾರ್ಥ ಸೇವೆಯು ಶೀಘ್ರವಾಗಿ ಪ್ರಚಾರವಾಗಬೇಕಿದೆ ಸ್ವಾಮಿ. ಇದಕ್ಕೆ ನೀನು ಮಾರ್ಗ ಮಾಡು ಸ್ವಾಮಿ. ಅದನ್ನ ಆಲಿಸುವಂತ ಆತ್ಮಗಳನ್ನ ಸೇರಿಸು, ಸ್ವೀಕರಿಸುವ ಆತ್ಮಗಳನ್ನ ನೀನು ಸಿದ್ಧಗೊಳಿಸು. ಹಾಗೂ ಸುವಾರ್ತೆ ಸಾರುವಂತವರ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳುವ ಅಂಥವರನ್ನ ನೀನು ಇನ್ನೂ ಹೆಚ್ಚೆಚ್ಚಾಗಿ ಬಲಪಡಿಸಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡು. ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ವಾಕ್ಯಗಳನ್ನ ಉತ್ಸಾಹದಿಂದ ಹಂಚುವ ಹಾಗೆ ಅವರನ್ನ ನೀನು ಬಲಪಡಿಸಿ ನಡೆಸಿ ಕಾಪಾಡ. ಈ ಝೂಮ್ ಕುಟುಂಬದಲ್ಲಿ ಸ್ವಾಮಿ ಕೂಡಿ ಬಂದಂತ ಪ್ರತಿ ಒಂದೊಂದು ಕುಟುಂಬಗಳು ಎಲ್ಲ ಸದಸ್ಯರನ್ನ ನೀನು ಆಶೀರ್ವದಿಸು ಸ್ವಾಮಿ. ನೀನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡುವ ಅವಕಾಶ ಕೊಟ್ಟಿದ್ದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತ ಶಕ್ತಿಯನ್ನ ನೀಡಿ ಈ ಒಂದು ಸಮಯದಲ್ಲಿ ಸ್ವಾಮಿ ಎಲ್ಲರ ಒಂದು ಪ್ರಾರ್ಥನೆಗಳ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪವಿತ್ರ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ ಯೇಸುವೆ. ಆಮೆನ್. ಹಲೋ, ಮುಕ್ತಾದ ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಎಸ್ ಟಿ ಸಾಲಮನ್ ಸರ್ ಜೊತೆಗೆ ಮಾಡ್ಕೊ. ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ.
ಆಮೆನ್. ಅಂತ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ಮಗಳ ಮೇಲೆಯೂ, ಆಯೋಜಿಸ್ತಕ್ಕಂಥವ್ರ ಮೇಲೆಯೂ ಹಾಗೂ ಪ್ರಾರ್ಥಿಸ್ತಕ್ಕಂಥವ್ರ ಮೇಲೆಯೂ ನಿನ್ನ ವಿಶೇಷವಂತ ಆಶೀರ್ವಾದ ಇಂದು ಎಂದೆಂದು ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. ಆಮೆನ್. ಉತ್ತಮವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಆರಂಭಿಸಿ ಸಹೋದರಿ ಸವಿತಾ ಅವರೊಂದಿಗೆ ಹಾಗೂ ವಿಶೇಷ ಗೀತೆಯೊಂದಿಗೆ ಮತ್ತು ದೇವರ ವಾಕ್ಯದ ಪಾಠದೊಂದಿಗೆ ಉತ್ತಮವಾದಂತಹ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ದೇವರು ನಮ್ಮನ್ನು ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಭಾಗವಹಿಸಿದಂತಹ ಸಹೋದರಿ ಸವಿತಾ ಅವರಿಗೆ ಮತ್ತು ಸಹೋದರಿ ಶೋಭಾ KR ಅವರಿಗೆ ಹಾಗೂ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜ್ ಅಮ್ಮ ಅವರಿಗೆ, ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಂತ ST ಸಾಲಮನ್ ಸಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ನಾವೆಲ್ಲರೂ ದಿನನಿತ್ಯವೂ ಬಂದು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನ ಕಲಿಯುವ ಹಾಗೆ ಕರ್ತನು ನಮ್ಮನ್ನ ನಡೆಸಲಿ. ಕೂಡಿ ಬಂದಂತ ಎಲ್ಲಾ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟ ಸೋದರಿಗೂ ಧನ್ಯವಾದ. Thank you, Pastor. Thank you, Sister. Prayer ಮಾಡಿದಕ್ಕೆ. Thank you. ಎಲ್ರಿಗೂ ಶುಭರಾತ್ರಿ. ಇದು ಪ್ರೇಯರ್ ಕೇಳಿಸ್ತ ಫಸ್ಟ್ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಆಗಿತ್ತು, ವಾಲ್ಯೂಮ್ ಕಮ್ಮಿ ಇತ್ತು ಅಂತ ಕಾಣಿಸುತ್ತೆ. ಹೌದಾ ಫಸ್ಟ್? ಆಯ್ತು. ಅದೇ ಸ್ವಲ್ಪ ವಾಲ್ಯೂಮ್ ಕೊನೆಯಲ್ಲಿ ಹೌದಾ, ವಾಲ್ಯೂಮ್ ಸ್ವಲ್ಪ ಸರಿ, ಕಮ್ಮಿ ಇತ್ತು. ಪರವಾಗಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಇದಾಗ್ಲಿ. ಆಯ್ತು, ಅದೊಂದ್ ಸ್ವಲ್ಪ ಪ್ರೇಯರ್ ಮಾಡುವಾಗ ಮೊದಲು ಆಯ್ತು, ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಡಿ. ಹಾ ಚೆನ್ನಾಗಿತ್ತು. ಆಯ್ತು ಫಸ್ಟ್. ಪ್ರಾರ್ಥನೆವಾಗಿ ಧನ್ಯವಾದಗಳಮ್ಮ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಧನ್ಯವಾದ. ನೀವು ಯಾವಾಗ ಹೇಮಲತಮ್ಮ ಅವ್ರಿಗೆ ಇದ್ದೀರಾ? ಹೇಳಿ ಹೇಮಲತಾ ಭಕ್ತರಾಜ್ ಅವರು ಇದೀನಿ, ಹೇಳಿ ಫಸ್ಟ್. ನೀವು ಪಾಠ ಯಾವಾಗ ತಗೊಳ್ತೀರಾ? ಫಸ್ಟ್ ಈ ವಾರ ಮಂಗಳವಾರ ನನಗೆ ವುಮೆನ್ ಮಿನಿಸ್ಟ್ರಿ ಇದೆ, ಅದೆಲ್ಲ ಈ ವಾರ ಫುಲ್ ಶೋಭಾ ತಗೋತಾರೆ. ಈ ವಾರ ಫುಲ್ ಶೋಭಾ ತಗೋತಾರೆ. ನೆಕ್ಸ್ಟ್ ವಾರ ಫುಲ್ ಪಾಸ್ಟರ್ ಪ್ರಸನ್ನ ತಗೋತಾರೆ. ಅದು ನೆಕ್ಸ್ಟ್ ವಾರ ಮಿಸಸ್ ನಳಿನ್ ಅವ್ರು ತಗೋತಾರೆ. ಸೊ ಅದಾಚೆ ನೀವು ಮಾಡ್ಬೋದು. ಆಯ್ತು ಫಸ್ಟ್ ಮಾಡೋಣ. ಅದು ನೀವು ಪ್ರಿಪೇರ್ ಆಗ್ರಿ ಅಂತ ಹೇಳ್ತೀನಿ. ಆಯ್ತು, ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. Thank you, Pastor. ಥ್ಯಾಂಕ್ ಯು ಪಾಸ್ಟರ್. ಪಾಸ್ಟರ್ ಯಶವಂತ್ ಅವರು, ಹೌದು. ನೀವು ಒಂದು ಫುಲ್ ವೀಕ್ ರೆಡಿ ಆಗಿ ಆಫ್ಟರ್ 5, 6, Okay. 7 ಮೇಲೆ. ಓಕೆ, ಥ್ಯಾಂಕ್ ಯು. Thank you.